ಸೊ ನೀವು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಗಣ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೊಂದು ಗಣಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ. ಹಳ್ಳಿ ಕಡೆ ತೆಂಗಿನಕಾಯಿ ಕೆಡೋದಕ್ಕೆ ಕೆಲವು ಕಡೆ ಜವಳಿ ಅಂತೀರ. ಅಯ್ಯೋ ರೋದನೆಗಳು, ಇವನ್ನ ಯಾರು ಇದ್ದವರು ಕೊಡಲ್ಲ. ಈ ಮರಗಳು ಇರೋರ ಹತ್ರ ಇರಲ್ಲ ರೋದನೆಗಳು. ಫ್ರೆಂಡ್ಸ್ ನೋಡಿ ಎಷ್ಟು ಕಷ್ಟಪಡ್ತಾಯಿದ್ದೀನಿ ಊರಿಗೆ ಬಂದ್ಬಿಟ್ಟು. ಇದೊಂದು ಜವಳಿ ಇಸ್ಕೊಳಕ್ಕೆ ಹೆವಿ ಕಷ್ಟ ಆಗೋಯ್ತು. ಇದ್ದವರು ಕೊಡಲ್ಲ, ಅವ್ರ ಹತ್ರ ಬೇಡಬೇಕು. ನಮ್ಮ ಮನೇಲಿ ನಮ್ಮ ಅಮ್ಮವ್ರಿಗೆ ಹೇಳಿದ್ರೆ ಕೇಳಲ್ಲ. ಅಯ್ಯೋ ಅವ್ರಿರ ಹತ್ರ ಬೇಡಿ ಇಸ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನೋಡ್ರಿ ಎಷ್ಟು ಉದ್ದೈತೆ ಅಂತ ತೋರಿಸ್ತೀನಿ. ಕತೆ ಎಲ್ಲ ಜೀವನ. ಇವಾಗ ಇದನ್ನು ಕೆಡವೋದಕ್ಕೆ ಜನಗಳಿಗೆ ಕೆಡಬೇಕು, ಸವಾಸಗಳಲ್ಲ ಬೇಜಾರು. ಸೊ ಇಲ್ಲಿ ಕಾಯಿ ಕೀಳೋಕ್ಕೆ ನನ್ನ ಫ್ರೆಂಡ್ ಅವ್ರ ತಂದೆನೇ ಬಂದರು. ಸೊ ಅವ್ರಿಗೆ ರಾತ್ರಿನೇ ಹೋಗಿ ಹೇಳಿ ಬಂದಿದ್ದೆ. ಹಂಗಾಗಿ ಪಾಪ ಬೆಳಗ್ಗೆ ಬೇಗನೆ ಎದ್ದು ಬಂದಿದ್ದರು ಕಾಯಿ ಕೀಳೋಕ್ಕೆ. ಫ್ರೆಂಡ್ಸ್ ಈ ಕಾಯಿ ಹೊರ ವರ್ಷದಲ್ಲಿ ಹೆಣ ಬಿದ್ದೋಯ್ತದೆ ಫ್ರೆಂಡ್ಸ್. ನೋಡಿರಿ, ಒಬ್ಬನೇ ಕಟ್ಕೋಬೇಕು, ಒಬ್ಬನೇ ಎಳ್ಕೋಬೇಕು, ಬರಬೇಕು. ಯಪ್ಪ ಸುಸ್ತಾಗೋಯ್ತು ನನಗಂತೂ. ಕೆಡುತ್ತಾರೆ ಇನ್ನವಣ್ಣ ಸುಸ್ತು. ಫ್ರೆಂಡ್ಸ್ ಬಿಸಿಲಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಒಡ್ಡಾಡಿ ಕಾಲು ನೋವು ಬಂದು ಎಲ್ಲ ಮಾಡಿ ಬೇಜಾರಾಗಿರ್ತದೆ ಫ್ರೆಂಡ್ಸ್. ಕೊನೆಗೆ ಖುಷಿಯಾಗುತ್ತೆ ಈ ಥರ ಕಾಯಿ ನೋಡಿದಾಗ. ಏನಂತೀರ? ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೀನಿ. ಇವತ್ತು ಕೆಲ್ಸಕ್ಕೆ ರಜಾ ಹಾಕಿದ್ದೀನಿ. ಕೆಲ್ಸಕ್ಕೆ ರಜಾ ಹಾಕಿರೋದು ಇಲ್ಲಿರೋಕ್ಕಿಂತ ಕಮ್ಮಿ. ಆದರೆ ಬಟ್ ಇದು ನಮ್ಮದು ಅನ್ನೋದೊಂದು ಖುಷಿ ಇರುತ್ತಲ್ಲ, ಅದು ಯಾವತ್ತಿದ್ರೂ ತಡ್ಕೊಳಕ್ಕಾಗಲ್ಲ. ನಾವಲ್ಲೋಗಿ ಎಷ್ಟೇ ದುಡಿದ್ರೂ ನಮ್ಮದಲ್ಲಿ ₹1 ಸಿಕ್ಕೋದ್ರಲ್ಲಿರೋ ಖುಷಿ ಇರುತ್ತಲ್ಲ, ಅದೊಂಥರ ಮನಸ್ಸಿಗೆ ನೆಮ್ಮದಿ. ಈ ಬಿಸಿಲಲ್ಲಿ ಕಷ್ಟಪಟ್ಟು ಮಾಡಿರೋದಕ್ಕೆ ಇಷ್ಟು ಕಾಯಿ ಬಿದ್ದಾವೆ. ಸೊ ಇವಾಗ ತಗೊಂಡೋಗಿ ಮನೆಗೆ ಹಾಕೋದೇ ಚಾಲೆಂಜು. ಮಾಡಬೇಕು ಇವಾಗ. ಈ ಹುಡುಗಿರಿಗೆ ಅದೇನು ಚಟನು, ಮಾವಿನಕಾಯಿನ ಬೆಂಗಳೂರಲ್ಲಿ ಕಾಸು ಕೊಟ್ಟು ಕೊಡಿಸ್ತೀನಿ ಅಂತಂದರೆ ಬೇಡವಂತ ಅವ್ರಿಗೆ. ಇಲ್ಲಿಂದಲೇ ಕದ್ಕೊಂತ ಬರ್ಬೇಕಂತೆ ನಮ್ಮ ಹೆಂಡ್ರಿಗೆ. ಅದೇನು ಆಸೆನೋ ಏನು ಕತೆನೋ. ಕಾಸು ಕೊಟ್ಟು ಕೊಡಿಸ್ತೀನಿ ಅಂದರೆ ಬೇಡ ಅಂತಾರೆ. ಇಲ್ಲಿ ಬಂದ್ಬಿಟ್ಟು ಕದ್ಕೊಂಬ, ಒಂದು 5 ಕದ್ಕೊಂಬ, ನಿನಗೆ ಹೆಂಡ್ತಿಗೋಸ್ಕರ ನೀನು ಮಾವಿನಕಾಯಿ ಕದ್ಕೊಂಬರೋಕ್ಕಾಗಲ್ವ ಅಂತಾರೆ. ನನಗೆ ಏನು ಮಾಡೋಣ ಫ್ರೆಂಡ್ಸ್? ನಿಮ್ಮ ವೈಫು ಹಿಂಗೇನಾ? ಕಮೆಂಟ್ ಮಾಡಿರಿ ಸರಿನಾ? ಸಿಕ್ಕಾಬಟ್ಟೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಸೊ ಇವಾಗ ಹೋಗ್ತಾಯಿದ್ದೀನಿ ಬ್ಯಾಗ್ ಎತ್ಕೊಂಡು. ಯಾರು ಬೈತಾರೋ ಯಾರು ಏನಂತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾಯಿದ್ದೀನಿ. ಸಿಕ್ಕಿದ್ರೆ ತಗೊಬರ್ತೀನಿ, ಯಾರು ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ. ಹೆಂಡ್ರಿಗೋಸ್ಕರ ಅವ್ರಿಗೆ ತೋಟದಲ್ಲಿ ಕದ್ಕೊಂಡು ಬೈಸ್ಕೊಂಡು ತಗೊಂಬರ್ಬೇಕು. ಸೊ ನೋಡೋಣ ಏನೇನು ಆಯ್ತದೋ ಗೊತ್ತಿಲ್ಲ ನನಗೂ. ಜನ ಯಾರಿಲ್ಲ ಅಂದರೆ ನನ್ನ ಅದೃಷ್ಟ, ಇತ್ತು ಅಂತಂದರೆ ದುರದೃಷ್ಟ. ಕಾಯಿಗಳೆಲ್ಲ ತಗೊಂಡೋಗಿ ಇಟ್ಟು ಬಂದಿದ್ದೀನಿ. ಒಂದು 100 ಕಾಯಿ ಬಿದ್ದಿದ್ದಾವೆ. 100 ಕಾಯಿಗೆ ಒಂದು ಕಾಯಿಗೆ ₹50-60 ಅಂದ್ರೂ ಲೆಕ್ಕ ಹಾಕೊಳ್ಳಿ ನೀವೇ ಎಷ್ಟಾಗುತ್ತೆ ಅಂತ. ಸೊ ಇವಾಗ ಕಾಯೆಲ್ಲ ಸಾಗಿಸಿ ಗಣ ಅಂದರೆ ನಮ್ಮ ಕಡೆ ಗಣ ಅಂತೀವಿ, ನಿಮ್ಮ ಕಡೆ ಜವಳಿ ಅಂತಾರೆ ಏನೋ ಗೊತ್ತಿಲ್ಲ, ಅದನ್ನು ತೊಗೊಂಡೋಗಿ ಇಕ್ಬೇಕು. ಅದು ಬೇರೆ ರೋದನೆ. ಅದನ್ನು ಬೇರೆ ಮನೆ ಹತ್ರದಿಂದ ಎತ್ಕೊಂಬಂದಿರೋದು ಸೇಫ್ಟಿಯಾಗಿ ತೊಗೊಂಡೋಗಿ ಇಕ್ಬೇಕು. ಅದು 2 ಇಸ್ಕೊಂಬಂದ್ಬಿಟ್ಟಿದ್ದೀನಿ. ಆಯ್ತಲ್ಲ ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ಕಷ್ಟ. ಇವಾಗ ಹೋಗಿ ಎತ್ತಿಕ್ಬೇಕು ಫಸ್ಟು. ಬಿಸಿಲು ಬೇರೆ. ಇದನ್ನೆಲ್ಲ ಮುಗಿಸಿ ಹೊರಡ್ಬೇಕು ಬೆಂಗಳೂರಿಗೆ. ಇವಾಗ ಏನು ಮಾಡೋದು ಅಂದರೆ ಎಷ್ಟು ಹಚ್ಚ ಹಸಿರಾಗೈತೆ ತೋಟ, ಸೂಪರಾಗೈತೆ. ಸೊ ಇವಾಗ ಎಲ್ಲನೂ ಮುಗಿಸ್ಕೊಂಡು ಬಾಣಾರಕ್ಕೆ ಬಂದಿದ್ದೀನಿ. ಮಾವಿನಕಾಯಿ ಕೀಳೋದೆಲ್ಲ ವೀಡಿಯೋ ಮಾಡಲಿಲ್ಲ, ಟೈಮ್ ಆಗೋಗಿತ್ತು ಅಂತ. ಸೊ ನಮ್ಮ ಬಾಣಾವರ ಬಸ್ ಸ್ಟಾಪಲ್ಲಿ ಬಂದಿದ್ದೀನಿ. ಇವಾಗ ಬಸ್ಸಿಗೆ ಹೋಗೋದು ಟ್ರೈನಿಗೆ ಹೋಗೋದು ಅಂತ ಚಿಂತೆ ಆಗೋಗಿತ್ತು. ಸೊ ಕೊನೆಗೆ ಫೈನಲಿ ಅಳಸನ್ನೆಲ್ಲ ಎತ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೊರಟೆ. ಟೈಮು ಆಲ್ಮೋಸ್ಟು 2:30 ಆಗೋಗಿತ್ತು. ಹಾಗಾಗಿ ಟ್ರೈನು ಮಿಸ್ ಆಗೋಗುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ಬಸ್ಸಲ್ಲೇ ಬೆಂಗಳೂರು ಕಡೆ ಹೊರಟೆ. ನಾನು ಬೆಂಗಳೂರಿಗೆ ಒಂದು 20 ವರ್ಷದಲ್ಲಿ ಬಸ್ಸಲ್ಲಿ ಓಡಾಡಿರೋದು ಒಂದು 2-3 ಸಲ ಅಷ್ಟೇ. ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಏನಕ್ಕೆ ಅಂದರೆ ಬಸ್ಸಲ್ಲಿ ಬಂದರೆ ನಮಗೆ ವಾಮಿಟ್ ಆಗುತ್ತೆ. ಹಾಗಾಗಿ ನಾನು ಬಸ್ಸಲ್ಲಿ ತುಂಬ ಓಡಾಡೋದು ಕಮ್ಮಿನೇ, ಟ್ರೈನಲ್ಲೇ ಜಾಸ್ತಿ ಓಡಾಡೋದು. ಸೊ ತುಮಕೂರು ಬಿಟ್ಟು ಬಂದ ಮೇಲೆ ನೋಡಿದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮು. ಅದು ಬೇರೆ ಸೋಮವಾರ ದಿನ ಇಷ್ಟು ಜಾಮ್ ಇರುತ್ತೆ ಅಂತಂದರೆ ನಂಬೋಕ್ಕಾಗಲ್ಲ, ಅಷ್ಟು ಜಾಮ್ ಇತ್ತು. ಸೊ ಇಲ್ಲಿಂದಲೇ ಸಿಕ್ಕಾಬಟ್ಟೆ ಲೇಟ್ ಆಗೋಯಿತು ನಾನು ಬೆಂಗಳೂರಿಗೆ ಬರೋದು. ಟ್ರೈನಲ್ಲಿ ಬಂದಿದ್ದರೆ 2.5 ಅವರ್ 3 ಅವರ್ಗೆಲ್ಲ ಬರ್ತಾಯಿದೆ ಯಶವಂತಪುರಕ್ಕೆ. ಸೊ ಇವಾಗ ಬಸ್ಸಲ್ಲಾಗಿರೋದ್ರಿಂದ 5 ಅವರ್ ಆಗೋಯಿತು. 5 ಅವರ್ 6 ಅವರ್ ಹೆಚ್ಚು ಕಮ್ಮಿ ಆಗೋಯಿತು.
ಸೊ ಬೆಂಗಳೂರಿಗೆ ಎಂಟ್ರಿ ಆದಮೇಲೆ ತುಂಬ ಟೈಮ್ ತೊಗೊಳುತ್ತೆ ಬಸ್ಸಲ್ಲಿ ಬರೋದಕ್ಕೆ. ಟ್ರೈನಲ್ಲಾದರೆ ಡೈರೆಕ್ಟ್ ಯಶವಂತಪುರ ಹೋಗ್ಬಿಡ್ಬೋದು. ಸೊ ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.